ಮೂರು ಪ್ರಮುಖ ಉಗ್ರರ ತಾಣಗಳನ್ನೇ ಟಾರ್ಗೆಟ್ ಮಾಡಿದೆ ಭಾರತ ಸೇನೆ. ಲಷ್ಕರ್, ಜೈಷ್, ಹಿಜ್ಬುಲ್ ಉಗ್ರರನ್ನ ಫಿನಿಶ್ ಮಾಡಿದೆ. ಬಹಲ್ಪುರ್ ಒಂದರಲ್ಲಿ 50ಕ್ಕೂ ಹೆಚ್ಚು ಉಗ್ರರು ಮಟ್ಯಾಶ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಮರೀಡಿಕೆಯಲ್ಲಿ 30ಕ್ಕೂ ಹೆಚ್ಚು ಉಗ್ರರ ಹತ್ಯೆ ಆಯಿತು, ಅಲ್ಲಿ 80 ಆಯಿತು. ಇದುವರೆಗೆ 100ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. 26 ಹಿಂದೂಗಳ ಸಾವಿಗೆ 100 ಉಗ್ರರು ಪ್ರತೀಕಾರ, 100 ಉಗ್ರರನ್ನು ಸಾಯಿಸೋದ್ರ ಮುಖಾಂತರ ಪ್ರತೀಕಾರ. ಮೂರು ಪ್ರಮುಖ ಟಾರ್ಗೆಟ್ ಲಷ್ಕರ್, ಜೈಷ್ ಎ ಮೊಹಮ್ಮದ್, ಹಿಜ್ಬುಲ್ ಮುಜಾಹಿದ್ದೀನ್. ಬಹಲ್ಪುರ್ನಲ್ಲಿ 50ಕ್ಕೂ ಹೆಚ್ಚು ಉಗ್ರರು, ಹಾಗೆಯೇ ಮರೀಡ್ಕೆಯಲ್ಲಿ 30ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಅಪ್ಡೇಟ್ಸ್ ಬರ್ತಾ ಇದೆ. ಇದುವರೆಗೂ 100ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ. ನಾನು ಹೇಳಿದ್ನಲ್ಲ, 26 ಜನ ಅಮಾಯಕ ಪ್ರವಾಸಿಗರ ಸಾವಿಗೆ 100ಕ್ಕೂ ಹೆಚ್ಚು ಜನರನ್ನ ಹೊಡೆದಾಕಿದ್ದೀವಿ, ಕೊಂದು ಹಾಕಿದ್ದೀವಿ. ಅಕ್ಷರಶಃ ಹೇಳಿ ಹೊಡೆದಿದ್ದೀವಿ. ಹೇಳದೆ ಮಾಡದ ದಾಳಿ ಅಲ್ಲ ಇದು. ಪಾಕಿಸ್ತಾನಕ್ಕೆ ತುಂಬ ಚೆನ್ನಾಗಿ ಗೊತ್ತಾಗಿತ್ತು, ಪಾಕಿಸ್ತಾನಕ್ಕೆ ನಾವು ಅಟ್ಯಾಕ್ ಮಾಡೇ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಆದರೆ ನಮ್ಮ ದಾಳಿಯನ್ನು ತಡೆದುಕೊಳ್ಳುವ ಶಕ್ತಿ ಅವರಲ್ಲಿ ಇರಲಿಲ್ಲ. ನಮ್ಮ ದಾಳಿಯನ್ನು ತಡೆದುಕೊಳ್ತಕ್ಕಂಥ ಶಕ್ತಿ ಅವ್ರಿಗಿಲ್ಲ. ಅವರಲ್ಲಿ ಏನೇ ವೆಪನ್ಸ್ ಇರ್ಬೋದು, ಏನೇ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಇರ್ಬೋದು, ಯಾವುದೂ ವರ್ಕೌಟ್ ಆಗಿಲ್ಲ. ಈಗ ಕೆಲವರು ಚಿಂತಕರೆಲ್ಲ ಮಾತನಾಡ್ತಾ ಇರ್ತಕ್ಕಂಥದ್ದು ಪಾಕಿಸ್ತಾನ ರಿವೆಂಜ್ ತೊಗೊಳಕ್ಕೆ ಬರಲ್ಲ ಅಂತ. ಅವ್ರು ಇಷ್ಟಕ್ಕೆ ಸುಮ್ಮನಾಗ್ಬಿಡ್ತಾರೆ. ಭಾರತನೂ ಸುಮ್ಮನಾಗ್ಬಿಡ್ಬೇಕು, ಅವರು ಸುಮ್ಮನಾಗ್ಬಿಡ್ಬೇಕು. ಯಾಕೆಂದರೆ ಭಾರತಕ್ಕೆ ಇನ್ನೊಂದು ರೀಸನ್ ಬೇಕು. ಏನಾದರೂ ಪಾಕಿಸ್ತಾನ ಮತ್ತೆ ಏನಾದರೂ ಭಾರತದ ಮೇಲೆ ಅಟ್ಯಾಕ್ ಮಾಡಿದ್ರೆ, ನೋಡಿ ಅವರು ನಮ್ಮ ಮೇಲೆ ರಿಟ್ಯಾಲಿಯೇಟ್ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಫುಲ್ ಫ್ಲೆಡ್ಜ್ ಆಗಿ ಯುದ್ಧಕ್ಕೆ ಹೋಗ್ಬಿಡ್ಬೋದು. ಹಾಗಾಗಿ ಅವರು ರಿವೆಂಜ್ ತೊಗೊಳಕ್ಕೆ ಬರಲ್ಲ, ಅವ್ರು ಸುಮ್ಮನಾಗ್ಬಿಡ್ತಾರೆ. ಯಾಕೆಂದರೆ ಸತ್ತಿರ್ತಕ್ಕಂಥವರೆಲ್ಲ ಬರೀ ಉಗ್ರರೇ. ಇದರಿಂದ ಪಾಕಿಸ್ತಾನಕ್ಕಾಗೋ ನಷ್ಟ ಏನಿಲ್ಲ. ಯಾಕೆಂದರೆ ಉಗ್ರರು ರಕ್ತ ಬೀಜಾಸುರರು. ನೀವು 100 ಜನನ ಹೊಡೆದ್ರೆ ಇನ್ನು ನಾಳೆಗೆ ಒಂದು 100 ಜನನ ರೆಡಿ ಮಾಡ್ಕೊತಾರೆ ಅವರು. ಅದು ನೆವರ್ ಎಂಡಿಂಗ್. ಅದು ಆ ಭಯೋತ್ಪಾದನೆ ಅಂತಕ್ಕಂಥದ್ದನ್ನು ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಉಗ್ರ ಕಂಟ್ರೋಲ್ ರೂಮ್ಗಳನ್ನು ಬಿಡದ ರೀತಿಯಲ್ಲಿ ಹೊಡೆದಿರ್ತಕ್ಕಂಥದ್ದು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನಕ್ಕೆ ಇದು ಅರಗಿಸಿಕೊಳ್ಳಲಾದಂತಹ ವಿಚಾರ. ಆಮೇಲೆ ತಮ್ಮ ಶಕ್ತಿ ಸಾಮರ್ಥ್ಯ ಏನು ಅಂತ ಪಾಕಿಸ್ತಾನಕ್ಕೆ ಗೊತ್ತಿದ್ರೂ ಏನೂ ಮಾಡೋಕ್ಕಾಗ್ತಿಲ್ಲ ಅವರು. ಯುದ್ಧ ಬೇಕಾ? ಯುದ್ಧ ಆದರೆ ಒಂದು ವೇಳೆ ಅದರಿಂದ ಬೀಳ್ತಕ್ಕಂಥ ಆರ್ಥಿಕ ಹೊಡೆತವನ್ನು ತಡೆದುಕೊಳ್ಳೋ ಶಕ್ತಿ ಭಾರತಕ್ಕಿದೆ, ಬಟ್ ಪಾಕಿಸ್ತಾನಕ್ಕಿಲ್ಲ. ಅವ್ರ ನಾಗರಿಕರಿಗೆ ಊಟ ಕೊಡೋಕ್ಕಾಗ್ತಿಲ್ಲ, ಅವ್ರ ಕೈಲಿ ಭಿಕ್ಷೆ ಬೇಡ್ತಾ ಇದ್ದಾರೆ ಪಾಪ. ಇವರಿಗೆ ಇಲ್ಲಿ ಯುದ್ಧೋನ್ಮಾದ. ಮದ್ದುಗುಂಡುಗಳನ್ನು ಉಕ್ರೇನ್ಗೆ ಇವರು ಮಾರ್ಕೊಂಡಿದ್ದಾರೆ ಒಪ್ಪಂದದ ಪ್ರಕಾರ. ಇವ್ರ ಹತ್ರ ಶಸ್ತ್ರಾಸ್ತ್ರಗಳು ಕೂಡ ಏನೂ ಇಲ್ಲ ಇವ್ರ ಹತ್ರ. ಹೀಗೆಲ್ಲ ಆದರೂ ಕೂಡ ಉಗ್ರ ತಾಣಗಳನ್ನು ಟಾರ್ಗೆಟ್ ಮಾಡಷ್ಟೇ ಹೊಡೆದಿದ್ದೀವಿ. ರಿಮೆಂಬರ್, ಒಂದು ವೇಳೆ ಏನಾದರೂ ಪಾಕಿಸ್ತಾನದ ವಿರುದ್ಧ ನೇರ ಯುದ್ಧ ಘೋಷಣೆ ಆಯಿತು ಅಂದರೆ ಏನಾಗ್ಬೋದು? ಉಗ್ರ ತಾಣಗಳಿಗೆ 23 ನಿಮಿಷ ಬೇಕಾಯಿತು. ಪಾಕಿಸ್ತಾನವನ್ನು ಹೊಡೆದು ಉರುಳಿಸೋದಕ್ಕೆ 23 ಗಂಟೆ ಸಾಕು. ಇಲ್ಲಿ 23 ನಿಮಿಷದಲ್ಲಿ ಆಪರೇಷನ್ ಮುಗಿಸಿದ್ವಿ, ಅಲ್ಲಿ 23 ನಿಮಿಷದಲ್ಲಿ ದೇಶವನ್ನು ಮುಗಿಸ್ತೀವಿ. ಇದು ಗೊತ್ತಿದ್ದು ಅಪ್ರಚೋದಿತ ಗುಂಡಿನ ದಾಳಿಯಂತೆ, ಶೆಲ್ ದಾಳಿಯಂತೆ ಏನೋ ಮಾಡ್ತಾ ಇದ್ದೀವಿ ಅಂತ ಹೊರಟಿರ್ತಕ್ಕಂಥದ್ದು. ನಿಮ್ಮ ಸೈನಿಕರಿಗೆ ಆತ್ಮವಿಶ್ವಾಸವೇ ಇಲ್ಲ. ಮೊದಲನೇದಾಗಿ ಈ ಗಲಾಟೆ ಪಹಲ್ಗಾಮ್ ಅಟ್ಯಾಕ್ ಆದಾಗ ಎಲ್ಲ ರಾಜೀನಾಮೆ ಕೊಟ್ಟೋಗಿದ್ರು. ನಾವು ಯಾರು ಕೆಲಸ ಮಾಡಲ್ಲ ಅಂತ ಅಂದ್ಬಿಟ್ಟು ರಾಜೀನಾಮೆ ಕೊಡೋಕೆ ಹೋಗಿದ್ರು ಸೈನಿಕರು. ಯಾಕೆ ಅಂದರೆ ನಾವು ರೆಡಿ ಇದ್ದೀವಿ, ಬಟ್ ನಮ್ಮ ಹತ್ರ ವೆಪನ್ಸೇ ಇಲ್ಲ. ಭಾರತ ನೋಡಿದ್ರೆ ಅಷ್ಟೊಂದು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು, ಅತ್ಯಾಧುನಿಕವಾದಂತಹ ಫೈಟರ್ ಜೆಟ್ಗಳನ್ನ ಇಟ್ಕೊಂಡು ನಾವು ನಾವು ಏನು ಮಾಡೋಕ್ಕೆ ಸಾಧ್ಯ ಅಂತ ಪಾಕಿಸ್ತಾನದ ಸೈನಿಕರು ಕೇಳ್ತಾ ಇರ್ತಕ್ಕಂಥದ್ದು. ಈ ನಡುವೆ ಲಷ್ಕರ್ ಕಮಾಂಡರ್ ಒಬ್ಬ ಫಿನಿಶ್ ಆಗಿದ್ದಾನೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಮಿಸೈಲ್ ಅಟ್ಯಾಕ್ನಲ್ಲಿ ಲಷ್ಕರ್ ಮುಖಂಡನೊಬ್ಬನನ್ನು ಹೊಡೆದುರುಳಿಸಲಾಗಿದೆ ಅಂತಕ್ಕಂಥದ್ದು. ಅದ್ರ ಬಗ್ಗೆ ಡೀಟೇಲ್ಸ್ ಬರಬೇಕು. ಉಗ್ರ ಮೌಲಾನಾ ಮಸೂದ್ ಅಜರ್, ಅವನ ಮದ್ರಸಾವನ್ನು ಟಾರ್ಗೆಟ್ ಮಾಡಲಾಗಿದೆ, ಹೊಡೆದು ಉರುಳಿಸಲಾಗಿದೆ. ಅವನು ಅಲ್ಲೇ ಇದ್ನ ಗೊತ್ತಿಲ್ಲ, ಇದ್ರೆ ಅವನು ಕೂಡ ಹೋಗಿರ್ತಾನೆ, ಹೇಳಕ್ಕಾಗಲ್ಲ. ಈ ಟಾರ್ಗೆಟ್ಗಳನ್ನು ಆರಂಭದಲ್ಲೇ ಫಿಕ್ಸ್ ಮಾಡಿ ಹೊಡೆದಿರ್ತಕ್ಕಂಥದ್ದು. ರಿಮೆಂಬರ್ ಭಾರತದ ಶಕ್ತಿ ಏನು ಅಂತಕ್ಕಂಥದ್ದನ್ನು ಪಾಕಿಸ್ತಾನ ಅರ್ಥ ಮಾಡ್ಕೊಳ್ಳಿ. ಪಾಕಿಸ್ತಾನ ಒಂದೇ ಅಲ್ಲ, ಭಾರತದ ಒಳಗಡೆ ಕೂತ್ಕೊಂಡು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಕ್ಕಂಥವ್ರಿಗೂ ಕೂಡ, ಪ್ರತ್ಯೇಕತಾವಾದಿಗಳಿಗೂ ಇದೊಂದು ವಾರ್ನಿಂಗ್. ನಿಮ್ಮ ಆಟಾಟೋಪ ಏನೂ ನಡೆಯಲ್ಲ. ದೇಶ ಸಮರ್ಥರ ಕೈಯಲ್ಲಿದೆ. ಅವರು ಏನು ಮುಂದಿನ ಕ್ರಮ ತಗೋತಾರೆ, ಯಾವುದಕ್ಕೂ ಹೆದರಲ್ಲ. ಪಾಕಿಸ್ತಾನಕ್ಕೆ ಈ 13 ದಿವಸದಲ್ಲಿ ಏನಾಗುತ್ತೆ ಅಂತಕ್ಕಂಥ ಚೆನ್ನಾಗಿ ಗೊತ್ತಿತ್ತು.